ಭಾರತದ ಸರ್ವಶ್ರೇಷ್ಠ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ BR ಗವಾಯ್ ಹಾಗೂ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ K ವಿನೋದ್ ಚಂದ್ರರವರು ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದ್ದಾರೆ. ಈ ಐತಿಹಾಸಿಕ ತೀರ್ಪನ್ನು ನೀಡಿದಂಥ ಸುಪ್ರೀಂ ಕೋರ್ಟ್ನದ ನ್ಯಾಯಾಧೀಶರುಗಳಿಗೆ ಕರ್ನಾಟಕ ರಾಜ್ಯ ಜನತೆಯ ಪರವಾಗಿ, ಮೈಸೂರು ನಗರ ಹಾಗೂ ಜಿಲ್ಲೆಯ ಕಾಂಗ್ರೆಸ್ ಜನತೆಯ ಪರವಾಗಿ, ಸಮಸ್ತ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾವು ಬಹಳ ದಿವಸದಿಂದ ಹೇಳ್ತಾ ಇದ್ದು, ಈ ಮೂಢ ಹಗರಣ ಪ್ರಾರಂಭವಾದ ದಿನದಿಂದ ನಿನ್ನೆ ತನಕನೂ ಕೂಡ ನಮ್ಮ KPCC ವಕ್ತಾರ ಲಕ್ಷ್ಮಣರವರು, ನಮ್ಮ ನಗರ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ನವರು, ವಿಶೇಷವಾಗಿ ಹಲವಾರು ಬಾರಿ ನಾನು ಕೂಡ ಹೇಳ್ತಾ ಇದ್ದು, ಮೂಢ ಹಗರಣದಲ್ಲಿ ಯಾವುದೇ ತಿರುಳಿಲ್ಲ. ಸುಳ್ಳು ಆರೋಪ ಪ್ರಚಾರದ ಮುಖಾಂತರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹಾಗೂ ಕುಟುಂಬ ವರ್ಗದವ್ರನ್ನ ತೇಜೋವಧೆ ಮಾಡ್ತಾ ಇರ್ತಕ್ಕಂಥ BJP ಮತ್ತು JDSನವ್ರಿಗೆ ನಿನ್ನೆ ಸುಪ್ರೀಂ ಕೋರ್ಟ್ ಕೊಟ್ಟಿರತಕ್ಕಂಥ ತೀರ್ಪು ಕಪಾಳ ಮೋಕ್ಷ ಆಗಿದೆ ಅನ್ನತಕ್ಕಂಥದ್ದು ಹೇಳೋದನ್ನು ಬಯಸ್ತೇನೆ. ಹಲವಾರು ಬಾರಿ ನಾವು ಹೇಳಿದ್ದು, ಗೌರವಾನ್ವಿತ ಮುಖ್ಯಮಂತ್ರಿಗಳ ಧರ್ಮಪತ್ನಿಗಳಾದಂಥ ಶ್ರೀಮತಿ ಪಾರ್ವತಿ ಅಕ್ಕನವರು, ಡಾಕ್ಟರ್ ಯತೀಂದ್ರ ಅವರಾಗ್ಬೋದು, ಅವರ ಮೊಮ್ಮಕ್ಕಳಾಗ್ಬೋದು, ಅವರು ಸೊಸೆ ಆಗ್ಬೋದು, ಅವ್ರು ಯಾರು ಅವ್ರ ಬಾಮೈದ ಆಗ್ಬೋದು, ಅವ್ರು ಯಾರು ಕೂಡ ಈ ಹಗರಣದಲ್ಲಿ ಯಾವುದೇ ಪಾತ್ರಧಾರಿಗಳಲ್ಲ ಅಂತ ನಾವು ಹೇಳ್ತಾ ಇದ್ದೋ. ಆದರೆ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಶಕ್ತಿ ನೋಡಿ ಈ ರಾಷ್ಟ್ರದಲ್ಲಿ ಇವತ್ತು ಯಾರು ಪ್ರಶ್ನಾತೀರ್ಥ ನಾಯಕ ಅಂತ ಇದ್ದಾರೆ ಅದು ಸಿದ್ದರಾಮಯ್ಯ ಸಾಹೇಬರು. ಅವರು ಕರ್ನಾಟಕ ರಾಜ್ಯದಲ್ಲಿ 2013ರಿಂದ 18 ಕೊಟ್ಟಂಥ ಕಾರ್ಯಕ್ರಮ, 2023ರಿಂದ ಈಗ ಕೊಡ್ತಾ ಇರತಕ್ಕಂಥ ಕಾರ್ಯಕ್ರಮ ನೋಡಿ ದೇಶದ BJP ಮತ್ತು JDS ರಾಜ್ಯದ JDSನ ಕೆಲವು ಭಾಗದಲ್ಲಿರತಕ್ಕಂಥ JDS ಮುಖಂಡರುಗಳು ಅವರು ಕಂಡ್ರೆ ಭಯ. ಅವ್ರಿಗೆ ಹೆಂಗಾರು ಮಾಡಿ ಯಾವುದಾದ್ರೂ ಒಂದು ಶಿಕ್ಷೆಯಲ್ಲಿ ಸಿಗಿಸ್ಬೇಕು ಅನ್ನತಕ್ಕಂಥ ಏನು ಅವನು ಹುನ್ನಾರ ಇತ್ತು. ಕೇಂದ್ರದ BJP ಸರ್ಕಾರ, ರಾಜ್ಯದ BJPಯವರು ಮತ್ತು ರಾಜ್ಯದ JDSನವ್ರಿಗೆ ಇವತ್ತು ನಿನ್ನೆ ಸುಪ್ರೀಂ ಕೋರ್ಟ್ ಕಪಾಳ ಮೋಕ್ಷ ಮಾಡಿದೆ ಅನ್ನೋದನ್ನು ಈಗಾಗಲೇ ದೇಶಾದ್ಯಂತ ಬಂದಿರತಕ್ಕಂಥ ತೀರ್ಪನ್ನು ನೋಡಿದ್ದೀರ. ನಾನು ಇಷ್ಟೇ BJP ನಾಯಕರಿಗೆ ಹೇಳೋದು, ಮಾನ್ಯ ಭ್ರಷ್ಟಾಚಾರದ ಪಿತಾಮಹ ತಂದೆ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಹೆಸರನ್ನೇ ಫೋರ್ಜರಿ ಮಾಡಿ ಚೆಕ್ ತೆಗೆದುಕೊಂಡಂಥ ರಾಜ್ಯ BJPಯ ಒಬ್ಬ BJP ಅಧ್ಯಕ್ಷ ವಿಜೇಂದ್ರ ಅವರೇ, ಇನ್ನೊಬ್ಬ ಬೆಂಗಳೂರಿನಲ್ಲಿ ಕೆರೆಗಳನ್ನೆಲ್ಲ ನುಂಗಿ ನೀರು ಕುಡಿದು ಇವತ್ತು ವಿರೋಧ ಪಕ್ಷ ನಾಯಕರಾಗಿರತಕ್ಕಂಥ ಮಾನ್ಯ ಅಶೋಕ್ರವರೇ, ನೀವು ಇನ್ನಾದರೂ ಬುದ್ಧಿ ಕಲ್ತ್ಕೊಳ್ಳಿ. ನೀವು BJPಯವರು JDSಯವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸುದ್ದಿಗೆ ಅವರ ಕುಟುಂಬ ವರ್ಗದವರಿಗೆ ಅಪಪ್ರಚಾರವನ್ನು ಮಾಡೋದನ್ನ ಮುಂದಕ್ಕಾದ್ರು ನಿಲ್ಲಿಸಿ ಅನ್ನತಕ್ಕಂಥದ್ದು ಒಂದು ಎಚ್ಚರಿಕೆಯನ್ನು ನಿಮ್ಮನ್ನು ನೀಡ್ತಾ ಇದ್ದೀವಿ. ನೀವು ಇನ್ನೂ ಹಲವಾರು ನೀವೇನೇ ಆಪಾದನೆ ಮಾಡಿಕೊಂಡ್ರೆ ಈ ರಾಜ್ಯದಲ್ಲಿ ಶುದ್ಧ ಹಸ್ತವುಳ್ಳ ರಾಜಕಾರಣಿ ಸಿದ್ದರಾಮಯ್ಯ ಸಾಹೇಬರು ಅಂತ ಈ ದೇಶಕ್ಕೆ ಗೊತ್ತಿದೆ. ಆದರೆ ನಿಮ್ಗೇನೋ ಕಳ್ಳನ್ಗೊಂಡು ಪಿಳ್ಳೆನವ ಅಂತೇಳಿ ಸೈಟ್ ಹೊಡೆದ್ರು ಎಲ್ಲಿ ಹೊಡೆದ್ರು? ಈಗ ಮುಗಿತಾ? ನಿಮಗೆ ಇವತ್ತು ದೇಶದ ಉಚ್ಚ ನ್ಯಾಯಾಲಯನೇ ನಿಮಗೆ ಮಂಗಳಾರತಿ ಮಾಡಿದೆ. ಈ ಮಂಗಳಾರತಿ ತಗೊಂಡು ಇನ್ಮೇಲಾದ್ರು ಗೌರವಯುತವಾಗಿ ರಾಜಕಾರಣ ಮಾಡಿ, ಗೌರವಯುತವಾಗಿ ಚುನಾವಣೆ ಬಂದಾಗ ಕಾಂಗ್ರೆಸ್ ಪಕ್ಷನ ಎದುರಿಸುವ ಶಕ್ತಿ ಬನ್ನಿ ನೀವು. ಆವಾಗ ನಿಮ್ಮ ಛಲ ಬಲ, ನಿಮ್ಮ ಪಕ್ಷದ ಸಂಘಟನೆ ಏನು ಅಂತ ಗೊತ್ತಾಗುತ್ತೆ. ನೀವು ಎಷ್ಟೇ ಪಲ್ಟಿ ಹೊಡೆದ್ರು ಸಿದ್ದರಾಮಯ್ಯ ಸಾಹೇಬರು ಮತ್ತು ಆ ಕುಟುಂಬಕ್ಕೆ ತೊಂದರೆ ಕೊಡೋದನ್ನು ಏನಾದ್ರು ನಿಲ್ಲಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಜನ ದಂಗೆ ಹೇಳ್ತಾರೆ. ಈ ಮುಖ BJPಯವರಿಗೆ ಮತ್ತು JDSನವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲು ಬಯಸ್ತೇನೆ.